ಪ್ರಭಾಕರ್ ಅವರು ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ ಕಾಮಧೇನು, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರೆ. ಶಕ್ತಿ ಯೋಜನೆ ವಿಚಾರವಾಗಿ ಫ್ರೀ ಬಸ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಬಸ್ಸಸ್ ಅನುಕೂಲ ಇರೋದ್ರಿಂದ ನನಗೆ ವ್ಯಾಪಾರ ಯಾವುದೂ ಕಡಿಮೆ ಆಗಿತ್ತು, ಆದ್ದರಿಂದ ನಾನು ಎಂತಹ ದುರಂತ ನೋಡಿ. ಸರ್ಕಾರ ಸಂಕಷ್ಟದಲ್ಲಿರುವ ಬಡವರ ಸಹಾಯಕ್ಕೆ ಬರಲಿ ಅಂತ ಮಹಿಳೆಯರಿಗೆ ಶಕ್ತಿ ತುಂಬೋದಕ್ಕೆ ಕೊಟ್ಟಂತಹ ಶಕ್ತಿ ಯೋಜನೆನೇ 3 ಜೀವಗಳ ಬಲಿಗೆ ಕಾರಣ ಆಗಿದೆ. ಹೌದು, ಮಂಡ್ಯದಲ್ಲಿ ಶಕ್ತಿ ಯೋಜನೆ 3 ಜನರ ಬಲಿ ಪಡೆದಿದೆ ಅಂದರೆ ನೀವು ನಂಬಲೇಬೇಕು. ಶಕ್ತಿ ಯೋಜನೆಯಿಂದ ವ್ಯಾಪಾರ ಕಡಿಮೆ ಆಗಿದೆ, ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದೇನೆ ಅಂತ ಡೆತ್ ನೋಟನ್ನು ಬರೆದಿಟ್ಟು ಪ್ರಭಾಕರ್ ಅನ್ನುವಂಥ ವ್ಯಕ್ತಿ ಮಧ್ಯರಾತ್ರಿ ತನ್ನ ಪತ್ನಿ ಹಾಗೂ ಮಗನನ್ನ ಕೊಲೆಗೈದು ತಾನೂ ಕೂಡ ನೇಣಿಗೆ ಶರಣಾಗಿದ್ದಾನೆ. ಶಕ್ತಿ ಯೋಜನೆಯಿಂದ ತಾನು ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿದ್ದಂತಹ ವ್ಯಾಪಾರದಲ್ಲಿ ನನಗೆ ನಷ್ಟ ಆಗಿದೆ. ನಾನು ಇಟ್ಕೊಂಡಂಥ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತಗೊಳ್ಳೋದಕ್ಕೆ ಯಾರೂ ಬರ್ತಾ ಇಲ್ಲ. ಈ ಹಿಂದೆ ನನ್ನ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆಯನ್ನು ತೆಗೆದುಕೊಳ್ತಾ ಇದ್ರು. ಈಗ ಉಚಿತ ಬಸ್ ಇರೋದ್ರಿಂದ ಮಹಿಳೆಯರು ನಗರಕ್ಕೆ ಹೋಗಿ ಬೇರೆ ಬೇರೆ ದೂರದ ಊರುಗಳಿಗೆ ಹೋಗಿ ಎಲ್ಲಿ ಬಟ್ಟೆ ಕಡಿಮೆಗೆ ಸಿಗುತ್ತೋ ಅಲ್ಲಿ ತಗೋತಾ ಇದ್ದಾರೆ. ಹಾಗಾಗಿ ನನಗೆ ಈಗ ನನ್ನ ಬಟ್ಟೆ ಅಂಗಡಿ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ನಾನು ಸಾಲಗಾರರ ಹಿಂಸೆಯಿಂದ ನನ್ನ ಮಗನನ್ನು ಕೊಂದು ಹಾಗೂ ಪತ್ನಿಯನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಇದರಲ್ಲಿ ಅವರು LNTಯಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು, ಅದೊಂದು ಪ್ರೆಷರ್ ಇತ್ತು. ನಂತರ ಅವರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಯಿತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಶಕ್ತಿ ಯೋಜನೆ ವಿಚಾರವಾಗಿ ಫ್ರೀ ಬಸ್ ಕೊಟ್ಟಿರೋದಕ್ಕೆ ನಮಗೆ ವ್ಯಾಪಾರ ಮೆನ್ಷನ್ ಮಾಡಿದ್ದಾರೆ. ಒಂದು ಇದರಲ್ಲಿ ಬಸ್ಸಸ್ ಫ್ರೀಕ್ವೆಂಟ್ ಅಂದರೆ ಬಸ್ಸಸ್ ಅನುಕೂಲ ಇರೋದ್ರಿಂದ ನನಗೆ ವ್ಯಾಪಾರ ಯಾವುದೂ ಕಡಿಮೆ ಆಗಿತ್ತು, ಆದ್ದರಿಂದ ನಾನು ಇದಾಗಿಲ್ಲ ಅಂತ ಕೊಟ್ಟಿದ್ದಾರೆ, ವ್ಯಾಪಾರ ಕಮ್ಮಿ ಆಗಿದೆ ಅಂತ. ಮಾಡಿದ ಸಾಲಕ್ಕೆ ಬಡ್ಡಿಯನ್ನು ಕಟ್ಟೋಕ್ಕಾಗ್ತಾ ಇಲ್ಲ, ಮನ ನೊಂದಿದ್ದೀನಿ, ಮನೆ ಮುಂದೆ ಸಾಲ ಕೇಳೋರು ಬರ್ತಾರೆ, ಖಾಸಗಿ ಫೈನಾನ್ಸ್ಗಳು ಸಾಲ ಕಟ್ಟಿಲ್ಲ ಅಂದರೆ ಮನೆ ಹತ್ರನೇ ಬರ್ತಾರೆ, ಈ ಸಾಲದ ಕಿರುಕುಳದಿಂದ ಮನ ನೊಂದಿದ್ದೀನಿ ಅಂತ ಡೆತ್ ನೋಟನ್ನು ಬರೆದಿಟ್ಟಿರುವಂಥ ಪ್ರಭಾಕರ್ ಮಧ್ಯರಾತ್ರಿ ಅಂದರೆ ಬೆಳಗಿನ 3:30 ವೇಳೆಗೆ ಗಾಢ ನಿದ್ರೆಯಲ್ಲಿದ್ದಂತಹ ತನ್ನ ಪತ್ನಿ ಹಾಗೂ ಮಗನನ್ನ ಉಸಿರುಗಟ್ಟಿಸಿ ಕೊಲ್ತಾರೆ. ಅದಾದ ನಂತರ ತಾನು ಕೂಡ ಬಟ್ಟೆ ಅಂಗಡಿಯ ಬಳಿ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಮನೆಯಲ್ಲಿದ್ದಂತಹ ಸೊಸೆಗೆ ಇದು ಗೊತ್ತಾಗೋದೆ ಬೆಳಿಗ್ಗೆ ವೇಳೆಗೆ ಗೊತ್ತಾದಾಗ ಮನೆ ಸೊಸೆ ಮಾತ್ರ ಅಲ್ಲ, ಇಡೀ ಮಂಡ್ಯ ಜಿಲ್ಲೆ ಹೌಹಾರಿರುತ್ತೆ. ಈ ಒಂದು 3 ಜೀವಗಳು ಬಲಿಯಾಗೋದಕ್ಕೆ ಸರ್ಕಾರದ ಶಕ್ತಿ ಯೋಜನೆ ಕಾರಣ ಆಯ್ತಾ ಅಂತ ಜನ ಈಗ ಪ್ರಶ್ನೆ ಮಾಡೋ ಹಾಗಾಗಿದೆ. ಸೊಸೆನೂ ಮತ್ತು ಸಂತೋಷ್ ಇಬ್ಬರು ಅದೇ ಮನೆಯಲ್ಲಿ ರೂಮ್ನಲ್ಲಿ ಮಲಗಿರ್ತಾರೆ. ನೈಟು 12 ಗಂಟೆಯಲ್ಲಿ ಅವರೆಲ್ಲ ಒಟ್ಟಿಗೆ ಊಟ ಮಾಡಿ ತದನಂತರ ಅತ್ತೆ ಮಾವ ಒಂದು ರೂಮಲ್ಲಿ ಮತ್ತು ಮಗ ಸೊಸೆ ಅಂದರೆ ಸಂತೋಷು ಮೇಘನ ಒಂದು ರೂಮಲ್ಲಿ ಮಲ್ಕೊಂಡಿದ್ದಾಗಿ ಮೇಘನ ಅವ್ರು ತಿಳಿಸಿರ್ತಾರೆ. ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ ಮೇಘನ ಅವರು 6:30ಗೆ. ಅವರು ಮನೆ ಕೆಲಸ ಎಲ್ಲ ಮಾಡಿದ ನಂತರ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಅವ್ರ ಅತ್ತೆನ ಎಬ್ಬಿಸ್ಲಿಕ್ಕೆ ಒಂದು 8:15 8:30 ಸಮಯದಲ್ಲಿ ಅವ್ರ ಅತ್ತೆ ರೂಮ್ಗೆ ಹೋಗ್ತಾರೆ. ಆವಾಗ ಮುಂದುಗಡೆಯಿಂದ ಲ್ಯಾಚ್ ಇರುತ್ತೆ. ಅವರು ಓಪನ್ ಮಾಡಿ ನೋಡಿದಾಗ ಅವರು ಈ ಸ್ಥಿತಿಯಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿರ್ತಾರೆ ಮೇಘನ ಅವರು. ರಸ್ತೆಗಳಲ್ಲಿ ಆಟೋ ಚಾಲಕರು ಕೂಡ ದನಿ ಎತ್ತಾ ಇರ್ತಾರೆ. ಸರ್ಕಾರ ಶಕ್ತಿ ಯೋಜನೆ ಮಾಡಿದ ಮೇಲೆ ನಮ್ಮ ಆಟೋಗೆ ಜನರಿಲ್ಲ, ನಮಗೆ ಒಂದು ಕಡೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ, ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ, ಅದರ ನಡುವೆ ನಮ್ಮ ಬಿಸ್ನೆಸ್ಗೆ ಸರ್ಕಾರದ ಉಚಿತ ಯೋಜನೆಗಳು ಹೊಡೆತ ಕೊಡ್ತಾ ಇದೆ. ಶಕ್ತಿ ಯೋಜನೆ ಬಂದ ನಂತರ ಮಹಿಳೆಯರು ಊರೂರು ತಿರುಗ್ತಾರೆ, ಮನೆಯಲ್ಲಿ ಅಡುಗೆ ಮಾಡೋದಿಕ್ಕೆ ಪತ್ನಿಯರೇ ಇರೋದಿಲ್ಲ ಅಂತ ಪುರುಷರ ಒಂದು ಬೇಸರ ಇದೆ. ಈ ರೀತಿಯಲ್ಲಿ ಸರ್ಕಾರದ ಯೋಜನೆ ಜನರ ಸಂಕಷ್ಟಕ್ಕೆ ಅಂತ ಮಾಡಿದ್ದು ಜನರ
ಸಂಕಷ್ಟವನ್ನು ತೀರಿಸದೆ ಜನರ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ ದುರಂತ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.